ಭೈರತಿ ಬಸವರಾಜ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೆಕ್ಲು ಶಿವ ಕೊಲೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೊಲೆಯಾದವನ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ದೂರು ಕೊಟ್ಟ ತಕ್ಷಣವೇ ಪ್ರಕರಣ ದಾಖಲು ಮಾಡಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ನನಗೆ ಮಸಿ ಬಳಿಯುವ ಕೆಲಸ ಇದು. ಯಾರೇ ದೂರು ಕೊಟ್ಟರೂ FIR ದಾಖಲಿಸಬಹುದಾ? ಈ ಪ್ರಶ್ನೆಯನ್ನು ಕೇಳಿದ್ದಾರೆ. FIR ದಾಖಲಿಸುವ ಮುನ್ನ ನನ್ನಿಂದ ಮಾಹಿತಿಯನ್ನು ಪಡೆದಿದ್ದಾರಾ? ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ. ಭೈರತಿ ಬಸವರಾಜ್ ಅವರ ಹೇಳಿಕೆ ಇದು. ಅವರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕೊಲೆ ಪ್ರಕರಣದಲ್ಲಿ A5 ಆರೋಪಿ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿದ್ರು ನೋಡಿ. ಯಾವುದೇ ಸಂಬಂಧ ಇಲ್ಲ, ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನಿದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಹೌದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡೋದಕ್ಕೆ ಇದಕ್ಕೇನು, ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ನನಗೂ ಯಾವುದೇ ಸಂಬಂಧ. ಇನ್ನು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿರುದ್ಧ FIR ದಾಖಲಾಗ್ತಾ ಇದ್ದಂತೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರನ್ನ ಶಾಸಕರು ಭೇಟಿಯಾದರು. ಕೊಲೆ ಕೇಸ್ನಲ್ಲಿ FIR ದಾಖಲಾಗಿದೆ, ಹೀಗಾಗಿ ಕುತೂಹಲಕ್ಕೆ ಕಾರಣವಾಗಿತ್ತು ಇವತ್ತಿನ ಭೇಟಿ. ರಾಜ್ಯಾಧ್ಯಕ್ಷರಿಗೆ ಪ್ರಕರಣದ ಸಂಬಂಧ ಮಾಹಿತಿಯನ್ನು ಕೊಟ್ಟರು. ನನ್ನ ಮೇಲೆ ಷಡ್ಯಂತ್ರ, ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತಹ ಷಡ್ಯಂತ್ರ ಅನ್ನೋದು ಭೈರತಿ ಬಸವರಾಜ್ ಅವರ ವಾದ. ಇದರ ಜೊತೆಗೆ ಕೊಲೆ ಆರೋಪಿಗಳು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ FIR ದಾಖಲಾಗ್ತಾ ಇದ್ದಂತೆ ವಿಜಯೇಂದ್ರ ಅವರನ್ನು ಭೇಟಿಯಾದರು. ಭೇಟಿಯಾಗಿ FIR ದಾಖಲಾಗಿರೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಒಂದು ಸಮಜಾಯಿಷಿ, ಇದು ನನ್ನ ವಿರುದ್ಧದ ಷಡ್ಯಂತ್ರ ಅಂತ ಕೂಡ ಹೇಳಿದ್ರು. ಅದಾದ ಬಳಿಕ ವಿಜಯೇಂದ್ರ ಮಾತನಾಡಿದ್ರು. ಶಾಸಕ ಭೈರತಿ ಬಸವರಾಜ್ ಪರ ವಿಜಯೇಂದ್ರ ಬ್ಯಾಟ್ ಮಾಡಿದ್ರು. ಈಗಾಗಲೇ ಭೈರತಿ ಬಸವರಾಜ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ಪಾತ್ರ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ. ಫೋಟೋ ಇದೆ ಅನ್ನುವ ಕಾರಣಕ್ಕೆ ತೇಜೋವಧೆ ಮಾಡಿದ್ದಾರೆ. ನೋಡಿ, ಈ ಫೋಟೋ ಬಗ್ಗೆ ಈಗ ಕುತೂಹಲ ಇದೆ. ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ. ಹೀಗಂತ ಹೇಳಿ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟರು. ತಮ್ಮ ವಿರುದ್ಧ FIR ದಾಖಲಾಗ್ತಾ ಇದ್ದಂತೆ ಬಸವರಾಜ್ ಅವರು ವಿಜಯೇಂದ್ರ ಅವರನ್ನ ಭೇಟಿಯಾದರು, ಮಾಹಿತಿಯನ್ನು ಕೊಟ್ಟರು. ಇದು ಷಡ್ಯಂತ್ರ, ರಾಜಕೀಯ ದುರುದ್ದೇಶ, ನನ್ನ ಮಾತು ಕೇಳಿಲ್ಲ, ನನ್ನ ಹೇಳಿಕೆಯನ್ನು ದಾಖಲಿಸಿಲ್ಲ ಅಂತ ಮಾತನ್ನು ಹೇಳಿದ್ರು. ಅದಾದ ಬಳಿಕ ವಿಜಯೇಂದ್ರ ಅವರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಇಡೀ ಪ್ರಕರಣ ಅಂದರೆ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರು ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫೋಟೋ ಇದೆ, ಬಟ್ ಈ ಫೋಟೋ ಕಾರಣಕ್ಕೆ ತೇಜೋವಧೆಯನ್ನು ಮಾಡ್ತಾ ಇರೋದು ಇದು ಎಷ್ಟು ಸರಿ ಅನ್ನೋದು ವಿಜಯೇಂದ್ರ ಅವರ ವಾದ ಕೂಡ ಆಗಿದೆ.